ತಾಲೂಕಿನ ಹಳೇಬೂದನೂರು ಗ್ರಾಮದ ಬಳಿ ಇರುವ ದರ್ಗಾ ಮತ್ತು ನಾಗಪ್ಪ ದೇವಾಲಯದಲ್ಲಿ ಮೊಹರಂ ದಿನದ ಅಂಗವಾಗಿ ಹಿಂದೂ ಮತ್ತು ಮುಸ್ಲಿಂ ಸಮುದಾಯದ ಎರಡೂ ಧರ್ಮದವರು ಕೊಂಡ ಹಾಯುವ ಮೂಲಕ ಪೂಜೆ ಸಲ್ಲಿಸಿದರು. ಹಳೇಬೂದನೂರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಪೂಜಾ ಮೆರವಣಿಗೆ ನಡೆಸಲಾಯಿತು. ಮಲ್ಲಯ್ಯನದೊಡ್ಡಿ, ಅನಕೆರೆ, ಕಚ್ಚಿಗೆರೆ, ಮಂಡ್ಯ, ಬೆಂಗಳೂರು, ಮೈಸೂರು ಸೇರಿದಂತೆ ಅಕ್ಕಪಕ್ಕದ ಗ್ರಾಮದ ಎರಡೂ ಧರ್ಮದ ಭಕ್ತರು ದರ್ಗಾ ಮತ್ತು ನಾಗಪ್ಪ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದರು. ಸಲೀಂ ಬಾಬಾ ಮಾತನಾಡಿ, ಭಕ್ತರು ಸೌಹಾರ್ದತೆಯಿಂದ ವರ್ತಿಸುವ ಮೂಲಕ ಬಾಂಧವ್ಯದ ಜೀವನ ನಡೆಸಲು ಈ ಸ್ಥಳ ನೆರವಾಗಿದೆ ಎಂದರು. ಹಲವು ವರ್ಷಗಳಿಂದ ಯಾವುದೇ ಜಾತಿ ಭೇದವಿಲ್ಲದೆ ಮೊಹರಂ ಹಬ್ಬವನ್ನು ಆಚರಿಸಿಕೊಂಡು ಬಂದಿದ್ದೇವೆ ಎಂದರು. ಈ ದೇವತಾ ಕಾರ್ಯದಲ್ಲಿ ಭಕ್ತರಾದ ಯಮುನಾ, ಬೂದನೂರು ಶಿವಣ್ಣ, ಸುನೀತಾ, ಕಚ್ಚಿಗೆರೆ ಯೋಗೇಶ್, ಸೋಮಣ್ಣ ಸೇರಿದಂತೆ ಅಕ್ಕಪಕ್ಕದ ಗ್ರಾಮದ ಭಕ್ತರು ಭಾಗವಹಿಸಿದ್ದರು. ಸ್ಮೋಕಲ್ಲಿ ಏನು ಕಾಣಿಸ್ತಾನೆ ಅಸ್ಸಲಾಮು ಅಲೈಕುಂ, ನಮಸ್ತೆ. ಇವತ್ತು ಮೊಹರಂ ಕೊನೆ ದಿವಸ. ಈ ಊರಲ್ಲಿ ನಾವು ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಸೇರಿ ಮನ್ಸಾರ ಮೊಹರಂ ಹಬ್ಬ ನಾವು ಮಾಡ್ತೀವಿ. ಎಲ್ಲ ಪೂಜೆಗಳು ನಾವು ಮಾಡ್ತೀವಿ. ನಾವು ಎಲ್ಲರೂ ಸೇರಿ ಮಾಡ್ತಾಯಿದ್ದೀವಿ. ಎಲ್ಲ ಭಗವಂತನ ದಯ, ನಾವು ಎಲ್ಲರೂ ಒಂದಾಗಿ ಮಾಡ್ತಾಯಿದ್ದೀವಿ ಅಂತ ಹೇಳಿ ನಾನು ಈ ಜಾಗದಲ್ಲಿ 10 ವರ್ಷದಿಂದ ಬರ್ತಾ ಇದ್ದೀನಿ. ಈ ಜಾಗದಲ್ಲಿ ತುಂಬ ಅಂದರೆ ತುಂಬ ಪವರ್ ಇದೆ. ಅದಕ್ಕೆ ಕಾರಣಕರ್ತರಾದಂಥ ನಮ್ಮ ಗುರುಗಳೇ ಸಲೀಂ ಬಾಬಾ ಅಂತ, ಅವರಿಂದನೇ ಈ ಜಾಗಕ್ಕೆ ಇಷ್ಟು ಪ್ರಸಿದ್ಧಿ ಆಗಿರೋದು. ಇಲ್ಲಿ 3 ಭಗವಂತ ಇದ್ದಾನೆ. ಇಲ್ಲಿ ನಂಬಿ ಯಾರು ಬರ್ತಾರೋ ಅವ್ರ ಕೆಲಸ ಕಾರ್ಯಗಳು ಸುಲಭವಾಗಿ ನಡೀತಾ ಇದೆ. ಈ ಜಾಗದಲ್ಲಿ ಯಾವ ಜಾತಿ ಭೇದ ಇಲ್ಲ. ಇಲ್ಲಿ ಹಿಂದೂ ಬರಬೇಕು, ಕ್ರಿಶ್ಚಿಯನ್ಸ್ ಬರಬೇಕು, ಮುಸ್ಲಿಂ ಬರಬೇಕು ಅನ್ನೋದಿಲ್ಲ. ಇಲ್ಲಿ ಎಲ್ಲರನ್ನೂ ಸಮ್ಮತದಿಂದ ನೋಡ್ಕೊಳ್ತಾ ಇರೋದೇ ಈ ನಮ್ಮಪ್ಪ. ಈ ಜಾಗದಲ್ಲಿ ನಂಬ್ಕೊಂಡು ಯಾರು ಬರ್ತಾರೋ ಅವ್ರ ಕೆಲಸಗಳೆಲ್ಲ ಸುಸೂತ್ರವಾಗಿ ನಡೀತಾ ಇದೆ. ಅಷ್ಟು ಸತ್ಯ ಇದೆ. ಇವತ್ತು ಮೊಹರಂ ಕಾರ್ಯ ನಡೀತು, ನೀವೇ ನೋಡಿದ್ದೀರಾ. ಜನಾಂಗಗಳು ಎಷ್ಟು ಇವತ್ತು ಅದ್ಭುತವಾಗಿ ನಡೀತು. ಕೊಂಡ ಎಷ್ಟು ಚೆನ್ನಾಗಾಯಿತು. ಇಲ್ಲಿ ಬಂದವ್ರ ಕೆಲಸಗಳೆಲ್ಲ ಸರಿಪಡಿಸಿ ಒಳ್ಳೆ ರೀತಿಯಲ್ಲಿ ಮಾಡಿಕೊಡೋರಂಥ ಪರಮಾತ್ಮ ಈ ಜಾಗದಲ್ಲಿ ಯಾರ್ದು ದುಡ್ಡು ಕಾಸು ವ್ಯವಹಾರ ಏನೂ ನಡೀತಾ ಇಲ್ಲ. ಯಾರು ಬಂದ್ರೂ ಅವ್ರ ಪವರಿಂದ ಕೆಲಸಗಳು ಮಾಡಿಸ್ಕೊಡ್ತಾರಂಥದ್ದು ಈ ಜಾಗದಲ್ಲಿ. ನಾನು ಇದುವರೆಗೂ ಬಂದಿದ್ದೀನಿ, ಎಷ್ಟೋ ಜನ ಕರ್ಕೊಂಡು ಬಂದಿದ್ದೀನಿ. ಆದರೆ ಈ ಜಾಗದಲ್ಲಿ ನಡೆಯೋಂಗೆ ನಾನು ಎಲ್ಲೂ ನೋಡಿಲ್ಲ. ಈ ಜಾಗದಲ್ಲಿ 3 ಜನಾಂಗನೂ ಸಮ್ಮತವಾಗಿದ್ದು ಇರೋಂಥ ಸ್ಥಳ ಇದು.